ಲಕ್ಷ್ಮಿ, ನೀನು ಮದುವೆ ಆಗಿರೋ ವಿಷಯನ ಮೊದಲು ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ ಅಂತ ಬೇಜಾರಾಯಿತು ಕಣೆ. ಆದರೆ ನೀನು ಮಾತಾಡಿ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಹೌದು ಕಣೆ, ನೀನೀಗ ಯಾವ ಪರಿಸ್ಥಿತಿಲಿ ಇದೆಯಾ ಅಂತ ನಮಗೆ ಅರ್ಥ ಆಗ್ತಿದೆ. ಅಷ್ಟೆಲ್ಲ ಇದ್ರೂ ನೀನು ಓದಿನ ಕಡೆ ಗಮನ ಕೊಡ್ತಿದ್ಯಲ್ಲ, ನಮ್ಗೆ ಅದೇ ಖುಷಿ. ಎಲ್ಲ ಸರಿ, ನಿಂಗೆ ತಾಳಿ ಕಟ್ಟಿರೋ ವೀರ ಯಾರು ಅಂತ ಹೇಳೋದಿಲ್ವಾ? ಅಲ್ಲ ಶಮಿ, ನೀನಾದರೂ ಕೇಳ್ಬಾರ್ದು ಕೇಳ್ದ. ನಿನ್ನ ಗಂಡ ಯಾರು ಅಂತ ಕೇಳಿದ್ಕೆ ಎಷ್ಟು ಮಾತಾಡ್ತಿದ್ದಾಳೆ ನೋಡು. ಆದರೆ ಇವಳು ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು ಡವ್ ಮಾಡ್ಕೊಂಡು ಓಡಾಡ್ತಿದ್ಲು. ಇವಳು ಗಂಡ ಯಾರು ಅಂತ ತಿಳ್ಕೋಬೇಕು ಕಣೆ. ಇವಳನ್ನ ಕಾಲೇಜಿಗೆ ಕಳಿಸಿ ಅವನೇನು ಮಾಡ್ತಿದ್ದೀನಂತ ತಿಳ್ಕೋಬೇಕು ಕಣೆ. ಸಾಕು, ನಿಲ್ಲಿಸ್ತೀರಾ? ಅವಳಷ್ಟೆಲ್ಲ ಹೇಳಿದ್ಮೇಲೂ ಯಾಕೆ ಮತ್ತೆ ಮತ್ತೆ ಅದೇ ವಿಷಯ ಮಾತಾಡ್ತೀರಾ? ನೀವೆಲ್ಲ ಏನು ಕಾಲೇಜಿಗೆ ಓದಕ್ಕೆ ಬಂದಿದ್ದೀರೋ ಅಥವಾ ಅವಳ ಗಂಡ ಯಾರು ಅಂತ ತಿಳ್ಕೊಳಕ್ ಬಂದಿದ್ದೀರೋ? ಆದಿ, ನೀನ್ ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಹೌದು, ಅವಳಿರೋದು ನಿಮ್ಮನೇಲೆ ತಾನೆ. ಹಾಗಿದ್ರೆ ಅವಳ ಗಂಡ ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ವಾ? ಯಾರು ಅಂತ ಹೇಳೋ. ಅದ್ರ ಬಗ್ಗೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಶಮಿತಾ. ಮೊದಲು ಫೆಸ್ಟ್ ಬಗ್ಗೆ ಗಮನ ಕೊಡು. ನೀನೇನಾದರೂ ಅಲ್ಲಿ ಸೋತ್ರೆ ಎಲ್ಲರೂ ಮುಂದೆ ನೀನು ಮಾಡಿರೋ ತಪ್ಪುಗಳಿಗೆ ಸಾರಿ ಕೇಳಬೇಕು ಅನ್ನೋದು ಗೊತ್ತು ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಏನೇನೋ ಮಾತಾಡ್ಕೊಂಡು ನಿಂತಿದ್ದಾರೆ. ಆದಿ, ಆದಿ ನೋಡಿ, ಅವಳ ಬಗ್ಗೆ ಮಾತಾಡಿದ್ರೆ ಅವನ್ ಕೋಪ ಮಾಡ್ಕೊಂಡು ಹೋದ. ಹೌದು, ಅವನ್ ಹೇಳಿದ್ದು ಒಂದ್ ರೀತಿಲಿ ಸರಿ ಅಲ್ವಾ? ಅವಳ ಗಂಡ ಯಾರು ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವ? ಯಾಕೆ ಜಯಶಂಕರ್, ನನ್ನನ್ನು ಇಲ್ಲಿ ನೋಡಿ ಭಯ ಆಗ್ತಾ ಇದೆಯಾ? ಅದಕ್ಕೆ ನಾನು ಬಂದರೂ ಸ್ವಾಗತ ಮಾಡಿದೆ, ಹಾಗೆ ಕುಂತ್ಕೊಂಡೇ ಇದೆಯಾ? ಸ್ವಾಗತ ಮಾಡಬೇಕಾಗಿರೋದು ನಾನಲ್ಲ ಮಾವ, ನೀವು. ಅಳಿಯನ್ ಕೂಡ ಮರ್ಯಾದಿನ ಇದು. ನನ್ನ ಕಾಲಂತೂ ತೊಳಿಲಿಲ್ಲ, ಅಟ್ಲೀಸ್ಟ್ ನನ್ನ ಕೈ ಕುಲ್ಕಿ ಅಳಿಂದಿರೆ ಕ್ಷೇಮವಾಗಿದ್ದೀರಾ ಅಂತ ಕೇಳ್ಬೋದಲ್ವಾ? ಏಯ್, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನ್ನಂತವನಿಗೆ ನಮ್ಮ ಮನೆ ಹೊಸ್ತಿಲು ತುಳಿಯೋಕ್ಕೂ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಿನ್ನನ್ನು ಅಳಿಯ ಅಂತ ಮಾತಾಡ್ಸ್ಬೇಕಾ? ಮಾವ ಬಾವ ಇಬ್ರು ಒಂದೇ ಟ್ರ್ಯಾಕಲ್ಲಿ ಇದ್ದೀರಾ. ಇದಕ್ಕೆ ಅಲ್ವಾ ನಾನು ನನ್ನ ಟ್ರ್ಯಾಕಲ್ಲಿ ಹೋಗ್ತಿರೋದು. ಇದನ್ನೇ ಬೇಡ ಅಂತಿರೋದು. ನನ್ನ ಮಗಳಿಂದ ದೂರ ಇರುವಂತ ಎಷ್ಟು ಸಲ ಹೇಳಿದ್ರು ಪದೇ ಪದೇ ಅವಳಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರ್ಸ್ಕೊಳ್ಳೋದು ಮಾಡ್ತಾ ಇದೆಯಾ? ಅವಳಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ರಾವಣನಿಗಾದ ಕಥೆ ನಿನಗೂ ಆಗತ್ತೆ. ಇದಕ್ಕೆ ಹೇಳೋದು ನಿಮಗೆ ವಯಸ್ಸಾಗಿದೆ ಅಂತ. ಶಿವ ರಾಮ ಅಂತ ಭಜನೆ ಮಾಡ್ಕೊಂಡಿರೋದು ಬಿಟ್ಟು ಬಜರಂಗಿ ಥರ ಡೈಲಾಗ್ ಹೊಡಿತಿದ್ದೀರಲ್ಲ. ನಿಮ್ಮ ಈ ಬೆದರಿಕೆಗೆ ನಿಮ್ಮ ಕುಟುಂಬ ಎದುರ್ಬೋದು, ಆದರೆ ಈ JS ಎದುರಲ್ಲ. ಏಯ್, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಚಾಟಿ ಪೆಟ್ಟು ಅಂತಾರೆ. ಆದರೆ ನಿನ್ನಂಥ ಅಧಮನಿಗೆ ನಾನು ಕೊಡೋ ಪೆಟ್ಟೆ ಸರಿ. ಅದಕ್ಕೆ ಅವತ್ತು ನಿನ್ನ ಎದೆಗೆ ಗುರಿ ಇಟ್ಟಿದ್ದೆ. ಆದರೆ ನನ್ನ ಮಗಳು ಬಂದಿದ್ದಕ್ಕೆ ನೀನು ಬಚಾವಾಗ್ಬಿಟ್ಟೆ. ನನ್ನ ಮಗಳು ಅಪ್ಪ ನೀನು ಕೊಲೆಗಾರ ಆಗಬೇಡ ಅಂತಂದು. ಆದರೆ ನನ್ನ ಮಗಳ ಬದುಕಿಗೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಈಗಲೂ ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳದೆ ಹೋದರೆ ಅವತ್ತು ಉಳಿಸಿರೋ ನಿನ್ನ ಪ್ರಾಣನ ಇವತ್ತು ತೆಗಿತೀನಿ. ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ ಮಾವ? ಮನೇಲಿ ಅಷ್ಟೊಂದು ಜನ ಮೊಮ್ಮಕ್ಕಳಿದ್ದಾರೆ. ಇಷ್ಟು ವರ್ಷ ಅವ್ರ ಜೊತೆಲಿ ಆಟಾಡಿದ್ದು ಸಾಕಾಗ್ಲಿಲ್ವಾ? ಅದು ನನ್ನ ಮಗಳ ಮಗು. ಆ ಮಗುನ ಇಟ್ಕೊಂಡು ನೀನು ದೇವಕಿನ ಆಟ ಆಡಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿದೆ. ನನ್ನ ದೇವಕಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ
ಆ ಮಗು ಎಲ್ಲಿದೆ ಅಂತ ಗೊತ್ತಾಗಲೇಬೇಕು. ಅದನ್ನು ತಿಳ್ಕೊಳ್ಳೋವರೆಗೂ ನಾನು ಇವತ್ತಿಲ್ಲಿಂದ ಹೋಗಲ್ಲ. ಅಪ್ಪ ಮಗ ಬಂದಿದ್ದು ನೋಡಿದ್ರೆ ಪಾರ್ಕಲ್ಲಿ ಗಾಳಿ ತಗೊಳಕ್ ಬಂದಿದ್ದೀರಾ ಅನ್ಕೊಂಡೆ. ನೀವು ನೋಡಿದ್ರೆ ನನ್ನೇ ಧೂಳಿಪಟ ಮಾಡೋಗಿದ್ದೀರಾ. ಬರೀ ಧೂಳಿಪಟ ಮಾಡೋದಲ್ಲ, ಈಗ ನನ್ನ ಮೊಮ್ಮಗು ಎಲ್ಲಿದೆ ಅಂತ ನೀನು ಹೇಳದೆ ಹೋದ್ರೆ ನಿನ್ನ ಪಾಲಿನ ಯಮಾನು ಆಗ್ಬೇಕಾಗತ್ತೆ. ದೇವಕ್ಕೆ ನೀನು ಬಂದ್ಬಿಟ್ಟ. ಬಾ 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 ಬಾ. ನೋಡಿದ್ರಪ್ಪ, ನಮ್ಮನ್ನ ಹೇಗೆ ಯಾಮಾರಿಸಿ ಹೋಗ್ಬಿಟ್ಟ ಅವನು. ಎಲ್ಲಿಗೆ ಹೋಗ್ತಾನೆ ಗಿರಿ? ಅವನಿಗ ಹಸ್ದಿರೋ ಹುಲಿ ಬೇಟೆ ಆಡೋದಕ್ಕೆ ಬಂದೇ ಬರ್ತಾನೆ. ಆದರೆ ಅವನು ಬೇಟೆ ಆಡೋದು ನಮ್ಮನ್ನಲ್ಲ, ಅವನೇ ನಮಗೆ ಬೇಟೆ ಆಗ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋಣ. ಅಮ್ಮ, ಯಾವಾಗ ಬಂದೆ? ಈಗ ಬಂದೆ ದೇವ್ಕೆ. ಏನಾಗಿದೆ ಮಗಳೇ ನಿನಗೆ? ಯಾಕೆ ಹೇಗಿದೀಯಾ? ಕೆಲಸದ ಕಡೆ ಗಮನನೇ ಇಲ್ಲ, ಏನೋ ಕಳ್ಕೊಂಡು ಹೊರಗಿರ್ತೀಯ. ನಮ್ಮನ್ನು ನೋಡಿದ ತಕ್ಷಣ ಮುಖದಲ್ಲಿ ನಗು ಇರುತ್ತೆ, ಆದರೆ ಮನಸ್ಸಲ್ಲಿ ಏನೋ ಕೊರಗ್ತಾನೆ ಇರ್ತೀಯ. ನನ್ನ ಹತ್ರ ಹೇಳಬಾರ್ದೇನೆ. ಕರುಳಿನ ಕುಡಿಗೆ ನೋವಾಗ್ತಾ ಇದ್ರೆ ಹೆತ್ತು ಕರಳಿಗೆ ತಡ್ಕೊಳಕ್ಕಾಗತ್ತಾ ಹೇಳು? ಅಮ್ಮ, ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ. ಅಲ್ಲಿ ಇಲ್ಲಿ ಮೀಟಿಂಗ್ಸ್ ಜಾಸ್ತಿ ಅಟೆಂಡ್ ಮಾಡಿದ್ರಿಂದ ಸುಸ್ತಾಗಿದ್ದೀನಿ ಅಷ್ಟೇ. ಅದಕ್ಕೆ ಮಲ್ಕೊಂಡಿದ್ದೆ. ಅಲ್ಲ ಕಣೆ, ನೀನೊಬ್ಬಳೇ ಯಾಕೆ ಮಾಡಬೇಕು? ಅಪ್ಪ, ಗಿರಿ, ಶಶಿ ಎಲ್ಲ ಇಲ್ವಾ? ಎಲ್ಲರೂ ಕೆಲಸನ ಹಂಚ್ಕೋಬೇಕು ತಾನೆ? ಅದಕ್ಕೆ ಅಮ್ಮ, ನಾನು ಕೆಲಸಕ್ಕೆ 1-2 ದಿನ ಬ್ರೇಕ್ ತೊಗೊಂಡಿದ್ದೀನಿ. ಮನೇಲೇ ಕೂತ್ಕೊಂಡು ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಈ ಮನೇಲಿ ಏನೇನೋ ಬದಲಾವಣೆ ಬೆಳವಣಿಗೆ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಇಂಥ ವಿಷಯಗಳನ್ನ ಮಾತಾಡೋದಕ್ಕೆ ಮೊದಲಾದರೂ ಶೋಭಿತಾ ಸಿಗ್ತಾ ಇಲ್ಲೋ. ಈಗ ಅವಳು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳು ನನ್ನ ಕೈಗೆ ಸಿಗ್ತಿಲ್ಲ. ಎಷ್ಟು ದೊಡ್ಡ ಮನೆಯಲ್ಲಿ ನನಗಂತೂ ಒಂಟಿ ಫೀಲ್ ಆಗ್ತಾಯಿದೆ. ಇರಲಿ, ಪರವಾಗಿಲ್ಲ. ನನ್ನ ಮಗಳನ್ನು ಕಡೆಗಣಿಸಿರೋ ಈ ಮನೆಯವ್ರ ಮುಂದೆನೇ ಅವಳು ಎತ್ತರಕ್ಕೆ ಬೆಳಿಬೇಕು, ಅಷ್ಟು ಸಾಕು. ಆದರೂ ಇಲ್ಲಿ ಏನೇ ನಡೀತಾ ಇದ್ರು ನನಗೆ ವಿಷಯ ಹೇಳಮ್ಮ ಅಂತ ಹೇಳಿದ್ಲಲ್ವಾ. ಹೋಗಿ ಅವಳಿಗೆ ಎಲ್ಲ ವರದಿನೂ ಒಪ್ಪಿಸೋಣ.